ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನನ್ನ ಗಂಡ ನನ್ನ ಮಗಳ ಬಗ್ಗೆ ಸುಳಿವು ಕೇಳಿದ್ರು, ಆದರೆ ನಾನೇನೂ ಹೇಳಿಲ್ಲ. ಅವಳ ಬಗ್ಗೆ ಅವ್ರಿಗೆ ಏನೂ ಹೇಳಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೂ ಅವ್ರು ಕೇಳ್ತಿದ್ದಾಗ ನನ್ನ ಮಗಳು ನನಗೆ ತುಂಬ ನೆನಪಾದ್ಲು. ಅವಳ ಮೊಣಕೈಯಲ್ಲಿ ಗಾಯದ ಗುರ್ತಾಗಿತ್ತು, ಅಂಗೈಯಲ್ಲೂ ಒಂದು ಮಚ್ಚೆ ಇತ್ತು. ಅವಳನ್ನ ಈ ಮನೆಯಿಂದ ಕರ್ಕೊಂಡು ಹೋಗಿದ್ದಿನ ಅವಳು ಗುಲಾಬಿ ಬಣ್ಣದ ಫ್ರಾಕ್ ಹಾಕ್ಕೊಂಡಿದ್ಲು. ಇಷ್ಟು ಸಾಕು, ನಾನು ಹುಡುಕ್ತೀನಿ. ಮೇಡಮ್, ನೀವು ಹೋಗಿ ಬನ್ನಿ. ನಮಗೂ ಅವ್ರಿಗೂ ಆಗಿ ಬರಲ್ಲ. ನಾ ಇಲ್ಲ ವೇಟ್ ಮಾಡ್ತಾ ಇರ್ತಾರೆ. ಸಮರ್, ಅಭಿವಿಷಯದಲ್ಲಿ ಹಾಗೆ ಮಾತಾಡಿದ್ದಕ್ಕೆ ನನ್ನ ಮೇಲೆ ಬೇಜಾರಿದೆಯಾ? ನಿಮ್ಮ ಮೇಲೆ ನಾನೇ ಬೇಜಾರು ಮಾಡ್ಕೊಳ್ಳಿ ಸರ್. ನೀವು ನನಗೆ ಸಂಬಳ ಕೊಡೋರು. ನಿಮ್ಮ ವಿಷಯದಲ್ಲಿ ನಾನೇ ಆ ರೀತಿ ಮಾತಾಡಬಾರ್ದಿತ್ತು ಅಂತ ಅನ್ಸುತ್ತೆ. ಪರವಾಗಿಲ್ಲ ಸಮರ್, ನಿನ್ನ ಇಮೋಷನ್ಸು ನನಗೆ ಅರ್ಥ ಆಗತ್ತೆ. ನಾನು ಅದೇ ಫೀಲಲ್ಲೇ ಇದ್ದೀನಿ. ಅಮ್ಮ ಯಾವತ್ತೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವರೇ ಅಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದ್ರು ತಕ್ಷಣ ಕ್ಷಮಿಸಿ ನನ್ನ ಪ್ರೀತಿನ ಮಾತಾಡ್ಸಿದ್ರು. ಆದರೆ ಈ ಸಲ ಯಾಕೋ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅಮ್ಮ ನಿನ್ನ ಜೊತೆ ಇದ್ದಾಗಲೂ ಹೀಗೆ ಕೋಪ ಮಾಡ್ಕೋತಿದ್ರಾ? ನಾನು ಇಡೀ ಲೈಫಲ್ಲಿ ನಮ್ಮಮ್ಮ ಸಿಟ್ಟಾಗಿದ್ದೆ ನನಗೆ ಗೊತ್ತಿಲ್ಲ. ಅವ್ರ ಪ್ರೀತಿಗೆ ಯಾವತ್ತೂ ಸೋಲ್ತಾ ಇದ್ರು, ಒಳ್ಳೆತನಕ್ಕೆ ಬೆಲೆ ಕೊಡ್ತಾ ಇದ್ರು. ಇಷ್ಟ ಆಗದೆ ಇರೋದ್ರಿಂದ ತುಂಬ ದೂರ ಇರ್ತಾ ಇದ್ರು. ಇಲ್ಲ, ನಾನು ಅವ್ರಿಗೆ ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ನನ್ನ ಮಗ ಅಂತಾನೆ ಅನ್ಕೊಂಡಿದ್ದಾರೆ ಸಮರ್. ಹಾಗಿದ್ರೆ ನಿಮ್ಮನ್ನ ಕ್ಷಮಿಸಿ ಮಾತಾಡ್ಸ್ಬೋದಿತ್ತಲ್ಲ. ನನಗೂ ಗೊತ್ತಿಲ್ಲ, ನಾನು ಅವ್ರಿಗೆ ಅಷ್ಟೊಂದು ಬೇಜಾರು ಮಾಡಿದ್ದೀನ. ಆ ಇನ್ಸಿಡೆಂಟು ನನಗೆ ಗೊತ್ತಿಲ್ಲದೆ ಆಗಿದ್ದು. ಅದಕ್ಕೋಸ್ಕರ ಅವ್ರು ನನ್ನ ಮೇಲೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರ. ಸಮರ್ ಪ್ಲೀಸ್, ಅವ್ರ ಕೋಪ ಹೇಗೆ ಕಮ್ಮಿ ಮಾಡೋದಂತ ಹೇಳ್ತೀಯಾ? ತಾಯಿ ಮಕ್ಳ ಮೇಲೆ ಕೋಪ ಮಾಡ್ಕೊಂಡ್ರೆ ಆ ಕೋಪ 3 ನಿಮಿಷಕ್ಕಿಂತ ಹೆಚ್ಚಾಗಿರಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಮೀರಿ ಆ ಕೋಪ ಹಾಗೇ ಇದೆ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆಯಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ತುಂಬ ಪ್ರೀತಿ ಇದೆ ಸಮರ್. ನನ್ನ ಹೆತ್ತ ತಾಯಿ ಎಷ್ಟು ಪ್ರೀತಿ ತೋರಿಸಿರ್ಬೋದೋ ಇವರು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಮಗುವಿನ ಹಾಗೆ ಅಕ್ಕರೆ ತೋರಿಸಿದ್ದಾರೆ, ಅಷ್ಟು ಕಾಳಜಿ ಮಾಡಿದ್ದಾರೆ. ಅಂಥದ್ರಲ್ಲಿ ಪ್ರೀತಿ ಇಲ್ಲ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಪ್ಲೀಸ್ ಸಮರ್, ಅಮ್ಮ ಕೋಪ ಮಾಡ್ಕೊಂಡಾಗ ಏನು ಮಾಡ್ತಿದ್ದೆ ಅದನ್ನಾದ್ರೂ ಹೇಳು. ಹೇಗಾದರೂ ಮಾಡಿ ಅಮ್ಮನ ಕೋಪ ಕಡಿಮೆ ಮಾಡಬೇಕು. ಅವನನ್ನ ಕ್ಷಮಿಸಿ ಮತ್ತೆ ಮಾತಾಡ್ಸೋ ಹಾಗೆ ಮಾಡಬೇಕು. ಹೇಳಿ ಸಮರ್ಥ್. ಏನಿಲ್ಲ, ನಮ್ಮಿಂದ ಏನಾದ್ರು ತಪ್ಪಾದ್ರೆ ಅವ್ರ ಕೋಪ ಕಡಿಮೆ ಆಗೋವರೆಗೂ ಪದೇ ಪದೇ ಸಾರಿ ಕೇಳ್ತಾನೆ ಇರ್ತಿದ್ವಿ. ಒಂದಲ್ಲ ಒಂದ್ ರೀತಿ ಸಾರಿನ ಕೇಳಿ ಅವ್ರು ನಮ್ಮನ್ನ ಕ್ಷಮಿಸೋ ಹಾಗೆ ಮಾಡಿ ಪುನಃ ಪ್ರೀತಿನ ಪಡ್ಕೋತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸಮರ್ಥ್. ನಾನು ಹಾಗೆ ಟ್ರೈ ಮಾಡ್ತೀನಿ. ಛೇ, ನನ್ನ ನಮ್ಮನ್ನ ನನ್ನಿಂದ ದೂರ ಮಾಡಿರೋರಿಗೆ ಅವ್ರ ಪ್ರೀತಿನ ಹೇಗೆ ಪಡ್ಕೋಬೇಕು ಅಂತ ನಾನೇ ಪಾಠ ಮಾಡೋ ಹಾಗಾಯ್ತು. ನನ್ನ ತಾಯಿ ಪ್ರೀತಿ ಪಡ್ಕೊಳ್ಳೋಕೆ ನಾನೇ ಅವನಿಗೆ ಸಹಾಯ ಮಾಡಬೇಕಾ? ಎಂಥ ಗತಿ ನಂದು. ದೇವ್ರೆ, ನಮ್ಮಮ್ಮ ಮುನ್ಸ್ಕೊಂಡಿದ್ದಾರೆ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಆ ತಪ್ಪು ನನ್ಗೆ ಗೊತ್ತಿಲ್ಲದೆ ನನ್ನಿಂದ ಆಗಿದ್ದು. ನಿನ್ನ ಹತ್ರ ನಾನು ಏನೂ ಕೇಳಲ್ಲ, ನಿನಗಿಂತ ನನಗೆ ಅಮ್ಮ ಹೆಚ್ಚು. ಅದಕ್ಕೆ ಕೇಳ್ತಿದ್ದೀನಿ, ಅಮ್ಮ ನನ್ನ ಕ್ಷಮಿಸಿ ಮತ್ತೆ ನನ್ನ ಹತ್ರ ಮಾತಾಡೋ ಹಾಗೆ ಮಾಡ್ತೀಯಾ? ಸಮರ್, ಏನಾಯ್ತು? ಯಾಕೆ ಏನಾಯ್ತು? ಅಮ್ಮನೇನಾದ್ರು ಜಗಳ ಮಾಡ್ಕೊಂಡು ಬಂದ್ಯಾ? ಅಥವಾ ಅಪ್ಪಿ ನಿನಗೇನಾದ್ರು ಬೇಜಾರಾಗೋ ಹಾಗೆ ಮಾತಾಡೋಣ? ಏನಾಯ್ತು ಹೇಳೋ? ಅಭಿ ನನಗೆ ಏನೇ ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅಷ್ಟೇ ಯಾಕೆ ಕತ್ತಿಡ್ದು ಆಚೆ ತಳ್ಳಿದ್ರು ನಾನೇನು ಅನ್ಕೋತಾ ಇರಲಿಲ್ಲ. ಮನೇಲಿ ನಡೀತಿರೋ ಡ್ರಾಮಾಗಳನ್ನ ನೋಡ್ತಾ ಇದ್ರೆ ಹಿಂಸೆ ಅನ್ಸುತ್ತೆ. ನಮ್ಮಮ್ಮ ಅನ್ಸ್ಕೊಂಡವರು
ಆ ಹೊಸ ಮಕ್ಕಳ ಜೊತೆ ಮಾಡ್ತಿರೋ ನಾಟಕಗಳನ್ನ ನೋಡ್ತಾ ಇದ್ರೆ ಮೈ ಉರಿಯುತ್ತೆ. ಯಾಕಣ್ಣ ಈಗ ಏನಾಯ್ತು? ಇವರು ಅವಿ ಜೊತೆ ಮುಂಚ್ಕೊಳ್ಳೋದಂತೆ, ಅವನು ಸ್ಯಾರಿ ಅಮ್ಮ ಅಂತ ಅವರಿಂದಿಂದೆ ತಿರುಗದಂತೆ. ಕಡೆಗೆ ನಮ್ಮ ಅಮ್ಮನ ಕೋಪ ಹೇಗೆ ಕಮ್ಮಿ ಮಾಡೋದು ಅಂತ ನನ್ನ ಹತ್ರ ಬಂದು ಕೇಳ್ತಾನೆ. ಅದಾದ್ಮೇಲೆ ಅವ್ರ ಮುಂದೆನೆ ಸೀನ್ ಕ್ರಿಯೇಟ್ ಮಾಡಿ ಮತ್ತೆ ಸಾರಿ ಕೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಒಂದೊಂದು ನಿಮಿಷನೂ ಎದೆಲ್ ಚೂರಿ ಚುಚ್ಚಿದಾಗ ಆಗ್ತಾ ಇತ್ತು. ಅಲ್ವೋ, ಹೃದಯನೇ ಇಲ್ಲದೆ ಇರೋವನಿಗೆ ಚೂರಿ ಚುಚ್ಚಿದ್ರೆ ಏನು, ಈಟಿ ಹಾಕಿದ್ರೆ ಏನಪ್ಪ? ಏನ್ ಹೇಳ್ತಿದ್ಯಾ ತಾತ? ಅಣ್ಣಂಗ್ ಹೃದಯನೇ ಇಲ್ವಾ? ಇನ್ನೇನು ಮತ್ತೆ, ಹೆತ್ತ ತಾಯಿನ ತಾಯಿ ಅಂತ ಕರೆಯೋದಕ್ಕೂ ಆಗದೆ ಮೇಡಮ್ ಅನ್ನೋರಿಗೆ ಹೃದಯ ಎಲ್ಲಿರುತ್ತೆ ಹೇಳು? ಅಷ್ಟಕ್ಕೂ ಅವಳು ಇವನ್ ತಾಯಿನೇ ಅಲ್ಲ ಅಂತಂದ ಮೇಲೆ ಅವಳ ಮಕ್ಕಳ ಜೊತೆನೆಲ್ಲ ಆಡ್ಕೊಂಡ್ರೆ ಇವನಿಗೆ ಯಾಕೆ ಕೋಪ ಬರಬೇಕು? ನಾಟಕ ಮಾಡ್ತಿರೋದು ಅವಳಲ್ಲ, ಇವನು. ಒಂದು ಕಡೆ ಅವಳು ತನ್ನ ತಾಯಿನೇ ಅಲ್ಲ, ತನಗೂ ಅವಳಿಗೂ ಸಂಬಂಧವೇ ಇಲ್ಲ ಅಂತಾನೆ. ಇನ್ನೊಂದು ಕಡೆ ಅವಳ ವಿಷಯಕ್ಕೆ ಬೇಜಾರು ಮಾಡಿಕೊಂಡು ದುಃಖ ಪಡ್ತಾನೆ. ತಾತ, ಅವ್ನು ಮೊದಲೇ ಬೇಜಾರಲ್ಲಿದ್ದಾನೆ. ನೀವು ಹೀಗೆ ಮಾತಾಡಿದ್ರೆ ಇದು ಬೇಜಾರಾಗುವಂಥ ವಿಷಯ ಅಲ್ಲ ಸೋಗ್ಲಾಡಿ, ಬದಲಾಗಬೇಕಾದಂಥ ವಿಷಯ. ನನ್ನ ಸೊಸೆ ತಾಯಿಯಾಗಿ ಮಕ್ಕಳನ್ನ ಯಾವತ್ತೂ ದೂರ ಇಟ್ಟಿಲ್ಲ. ಆದರೆ ಇವರೇ ತಾಯಿ ಏನೋ ದೊಡ್ಡ ಅಪರಾಧ ಮಾಡಿದ್ದಾರೆ ಅನ್ನೋ ಥರ ಅವಳನ್ನ ದೂರ ಇಟ್ಟಿದ್ದಾರೆ. ನೋಡು, ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ಅಹಂಕಾರನೆಲ್ಲ ಬಿಟ್ಟು ಒಂದು ಸಲ ಅವಳನ್ನ ಅಮ್ಮ ಅಂತ ಕರಿ. ಆಗಲೂ ಅವಳೇನಾದರೂ ನಿನ್ನನ್ನು ದೂರ ಇಟ್ಟರೆ ಆಗ ಬಂದು ನಿನ್ನ ದುಃಖನ ಹೇಳ್ಕೊ. ಅದು ಬಿಟ್ಟು ನೀನೇ ಕೈಯಾರ ಅವಳನ್ನ ದೂರ ತಳ್ಳಿ ಅವಳು ದೂರ ಆದ್ಲು ಅಂತನ್ನೋ ಅಪವಾದನ ಅವಳ ಮೇಲೆ ಹೊರಿಸ್ಬೇಡ ಕಣೋ. ಅವಳನ್ನ ಅಮ್ಮ ಅಂತ ಯಾವತ್ತು ಕರಿತೀಯೋ ಆ ಹೊತ್ತು ನಾನು ನಿನ್ನ ಭಾವನೆಗಳಿಗೆ, ಕಣ್ಣೀರಿಗೆ ಬೆಲೆ ಕೊಡ್ತೀನಿ. ತುಳಸಿ ಅಮ್ಮನ್ಗ ಒಂದ್ ನಿಮಿಷ. ಅಮ್ಮ, ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ. ನನಗೆ ಪಾರ್ಸಲ್ ಬಂದಿದ್ಯಾ? ಯಾರು ಕಳಿಸಿರೋದು? ಏನಿದು? ಗೊತ್ತಿಲ್ಲ ಮೇಡಮ್, ರೆಸ್ಟೋರೆಂಟಿಂದ ಬಂದಿದೆ. ಇಲ್ಲಪ್ಪ, ನೀನೇನೋ ತಪ್ಪಾಗಿ ಇಲ್ಲಿಗೆ ಬಂದಿದ್ಯಾ, ನಾನೇನೋ ಆರ್ಡರ್ ಮಾಡಿಲ್ಲ. ಇಲ್ಲ ಮೇಡಮ್, ಇದರಲ್ಲಿ ತುಳಸಿ ಅಂತಾನೆ ಅಡ್ರೆಸ್ ಇದೆ. ಪೇಮೆಂಟ್ ಕೂಡ ಆಗಿದೆ ಮೇಡಮ್, ತಗೊಳ್ಳಿ. ಅಮ್ಮ, ಇದನ್ನ ನಿಮ್ಮನ್ನ ಕೊಲ್ಲಕ್ಕಂತ ಕಳ್ಸಿಲ್ಲ, ನಿಮ್ಮನ್ನ ಗೆಲ್ಲೋಕಂತ ಕಳ್ಸಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.